ಸ್ಥಳೀಯವಾದಂಥ ಒಬ್ಬ ರೈತರ ಮಗನ್ನ ಹಾಕೊಂಡು ನಾವು ಜನರ ಮುಂದೆ ಹೋಗಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡೋದು, ಶಾಸಕರು ನಾವೆಲ್ಲ. ಕುಮಾರಸ್ವಾಮಿ ಅವರ ಎಂಟ್ರಿಯಿಂದ ಇದು ಬಹಳ ಟಫ್ ಆಯ್ತು ಅಂತ ಅನಿಸ್ತಾ ಇಲ್ಲ? ಅಲ್ಲ, ಕೊಡೋಕ್ಕಿಂತ ಮುಂಚೆ ಖಾಲಿ ಇತ್ತಲ್ಲ, ನನಗೊಂದು ಅವಕಾಶ ಕೊಡಿ, ನನಗೊಂದು ಅವಕಾಶ ಕೊಡಿ ಅಂತ ತಾನೇ. ಖಾಲಿ ಆದ ತಕ್ಷಣ ಕೊಡ್ತಾರೆ ಅವ್ರಿಗೆ. ಆಗುತ್ತಾ ಸರ್? 5 ವರ್ಷದೊಳಗೆ 5 ವರ್ಷಕ್ಕಾಗುತ್ತೋ, 3 ವರ್ಷಕ್ಕಾಗುತ್ತೋ, 4 ವರ್ಷಕ್ಕಾಗುತ್ತೋ ಪಕ್ಷ ತೀರ್ಮಾನ ಮಾಡುತ್ತೆ. ಒಟ್ಟು ಸಿದ್ದರಾಮಯ್ಯನವರು ಈಗಿದ್ದಾರೆ. ನೀವು ಒಬ್ಬ ಒಕ್ಕಲಿಗ ನಾಯಕರಾಗಿ ತಮ್ಗನ್ಸಲ್ವಾ ಸರ್ ಒಬ್ರು ಆಗ್ಬೇಕು ಅಂತ? ಯಾರು ಬೇಡ ಅಂದರು? ಆಗ್ಲೇಬೇಕು. ಟೈಮ್ ಬಂದಾಗ ಆಗುತ್ತೆ. ಸಮಾಧಾನ ಆಗಿರ್ಬೇಕು, ಕಾಯ್ಬೇಕು. ಅಲ್ಲ ಸರ್, 5 ವರ್ಷದ ಒಳಗಡೆ ಬರುತ್ತೆ, 5 ವರ್ಷದ ಆಚೆ ಬರುತ್ತೆ ಅಂತ ನಾವು ನೀವು ಡಿಸೈಡ್ ಮಾಡಕ್ಕಾಗಲ್ಲ. ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಸೈಡ್ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಸರ್, ಮೋದಿ ಅವ್ರು ಬರ್ತಾ ಇದ್ದಾರೆ ಎಲ್ಲಿಗೆ? ಇಲ್ಲಿಗೆ, ಮಂಡ್ಯಕ್ಕ. ಹೌದಾ? ಒಳ್ಳೆಯದು, ಬನ್ನಿ. ಅಲ್ಲ ಸರ್, ಮೋದಿ ಅವ್ರು ಬರೋದ್ರಿಂದ ಮೋದಿ ಫ್ಯಾಕ್ಟ್ರು, ಗ್ಯಾರಂಟಿ ಫ್ಯಾಕ್ಟ್ರು. ಮೋದಿ ಬಂದಿದ್ರಲ್ಲ 15 ಸರಿ 136 ನಾವು ಕೊಟ್ಟಾಗ. ಅಲ್ಲ ಸರ್, ಏನು ಅಸೆಂಬ್ಲಿ ಏನು ಇಲ್ಲದೆ ಇರುವಂತಹ ಬಿಜೆಪಿ ಪಕ್ಷಕ್ಕೆ ವೋಟ್ ಶೇರ್ ಆದ್ರೂ ಜಾಸ್ತಿ ಮಾಡಿಸಿದ್ರಲ್ಲ ಸರ್ ಮೋದಿ ಅವರು. ಎಷ್ಟು ಸೀಟ್ ಇದ್ದಿದ್ದು? 120 ಸೀಟ್ ಇದ್ದಿದ್ದು ಅವರು. ಬೊಮ್ಮಾಯಿ ಅವರು ಆಡಳಿತ ಮಾಡೋನಾಗ 64 ಅಂದ್ರೆ ಎಷ್ಟಾಯ್ತು? 36 + 20 56 ಸೀಟ್ ಕಡಿಮೆ ಆಯ್ತು ಮೋದಿ ಅವರು ಪ್ರವಾಸ ಮಾಡಿ. ಅವ್ರು ಎಲ್ಲೂ ಪ್ರವಾಸ ಮಂಡ್ಯದಲ್ಲಿ ಮಂಡ್ಯ ಪಕ್ಕಕ್ಕೆ ಬಂದಿದ್ರು, ಇಲ್ಲೇನೆ ಚನ್ನಪಟ್ಟಣದ ಪಕ್ಕ ಗೆಜಲ್ಗೆರೆಗೆ ಬಂದಿದ್ರು. ಮಂಡ್ಯ ಬಿಟ್ಟೋಗ್ಲಿಲ್ಲ ಅವರು. ಅಮಿತ್ ಶಾ ಇಲ್ಲೇ ಬಂದಿದ್ರು. ಅಮಿತ್ ಶಾ ಏನು ಮೋದಿ ಏನು ಎಲ್ಲರೂ ಒಂದೇ. ಅಲ್ಲ, ಇಬ್ರು ಒಂದೇ. ಹೌದೌದು. ಅಲ್ಲ ಸರ್, ವೋಟ್ ಪರ್ಸೆಂಟೇಜ್ ಜಾಸ್ತಿ ಆಯ್ತಲ್ಲ ಸರ್? ನಮ್ದು 2018 ನಾವು ಸೋತಾಗ್ಲೂ ಜಾಸ್ತಿ ಇತ್ತು ಪರ್ಸೆಂಟೇಜ್. ರಿಸಲ್ಟ್ ಇಲ್ವಲ್ಲ, ಪರ್ಸೆಂಟೇಜ್ ಜಾಸ್ತಿ ಇತ್ತು ನಮ್ದು, ರಿಸಲ್ಟ್ ಇಲ್ಲ. ಈಗ ಅದೇ ಅಲ್ವಾ ಸರ್ ಲೆಕ್ಕಾಚಾರ? ಈಗ ಬಿಜೆಪಿ ಪ್ಲಸ್ JDS. ಈಗ ಅದರಲ್ಲಿ ಆಡಳಿತ ಕೂರ್ಸಲ್ಲ. ಸೊ ವೋಟ್ ಪ್ಯಾಟ್ರನ್ ಅಲ್ಲಿ ನಮ್ಗೆ ಎಷ್ಟು ಪರ್ಸೆಂಟೇಜ್ ಬೇಕು ಅನ್ನೋದ್ರ ಮೇಲೆ ಆಡಳಿತ ಸಿಗಲ್ಲ. ನಮ್ಗೆ ನಂಬರ್ ಮೇಲೆ ವೋಟ್ ಪರ್ಸೆಂಟೇಜ್ ಎಷ್ಟು ಸೀಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಈಗ ಬಿಜೆಪಿ ಪ್ಲಸ್ JDS ಒಂದ್ ಶಕ್ತಿ ಆಗೋಯ್ತಲ್ಲ ಸರ್ ಈಗ. ಇಲ್ಲಿ ಈಗ ಇತ್ತಲ್ಲ, ಮೊನ್ನೆ ಕಾಂಗ್ರೆಸ್ JDS ಇತ್ತು, ಏನಾಯ್ತು ಮಂಡ್ಯದಲ್ಲಿ? ಅದ್ ನೀವೇ ಚೇಂಜ್ ಮಾಡಿಸಿ, ನೀವೇ ಅದ್ರ ಹಣೆ ಬರ ಚೇಂಜ್ ಮಾಡಿಸಿದ್ ನೀವೇ. ಅದೇ ಯುದ್ಧ ಇನ್ನೂ ಮುಂದುವರಿತಾ ಇದೆ. ಈಗಲೂ ಮೊನ್ನೆ ಪುಟ್ಟಣ್ಣ ಕೇಸ್ ಏನಾಯ್ತು? JDS BJP ಭಾಳ ಪ್ರಭಾವ ಇದ್ದಿದ್ದಲ್ವ ಅರ್ಬನ್ನಲ್ಲಿ, ಮೈಸೂರು ಬೆಂಗಳೂರಿನಲ್ಲಿ. ಏನಾಯ್ತು ಮೇಡಮ್ ಪುಟ್ಟಣ್ಣದ್ದು? ಅಲ್ಲ ಸರ್, ಅಂದ್ರೆ ಈಗ ಒಳಗೆ ಇದೆ ಅಂತೀರಾ? ಒಳಗಲ್ಲ, ನಮ್ಮಲ್ಲಿ ಈ ರೀತಿ ಅಲಯನ್ಸ್ ಅನ್ನ ಜನ ಒಪ್ಪಲ್ಲ ಅನ್ನೋದನ್ನ ಸಿಗ್ನಲ್ ಕೊಟ್ಟಿದ್ದಾರೆ ಅಷ್ಟೇ. ಅಲ್ಲ ಸರ್, ಈಗೆಲ್ಲ ಮಾತಾಡ್ತಾ ಇರೋದು ಆವಾಗಿದ್ದು ಅಪವಿತ್ರ ಮೈತ್ರಿ. ಪುಟ್ಟಣ್ಣ ಆದದ್ದು ನಿಜವಾದ ಮೈತ್ರಿನೇ. ಮೈತ್ರಿ ಆದ್ಮೇಲೆ ಪುಟ್ಟಣ್ಣಂಗೆ ವಿರುದ್ಧ 2 ಸೇರಿ ಒಂದು ಕ್ಯಾಂಡಿಡೇಟ್ ಕೊಟ್ಟಿದ್ದು. ಅದು ಬೇರೆ ಸರ್, ಈಗಿರೋದು ಕುಮಾರಸ್ವಾಮಿ ಅವರಲ್ಲ ಸರ್? ಅವಾಗಲೂ ಕುಮಾರಸ್ವಾಮಿ ನಾಯಕತ್ವದಲ್ಲೇ ಕೊಟ್ಟಿದ್ದು ಮೇಡಮ್. ಈ ಕುಮಾರಸ್ವಾಮಿ ಅವರೇ ಇರೋದು ಸರ್ ಈಗ. ಆಯ್ತು, ಈಗ ಕ್ಯಾಂಡಿಡೇಟ್ ಯಾರು ಅಂತ ಹಾಗಾದ್ರೆ ಈ ದೇಶದಲ್ಲಿ ದೇವೇಗೌಡರು ಸೋತಿಲ್ವಾ? ಇಂದಿರಾ ಗಾಂಧಿ ಅವ್ರು ಸೋತಿಲ್ವಾ? SM ಕೃಷ್ಣ ಅವ್ರು ಸೋತಿಲ್ವಾ? ಏನ್ರಿ ಮೇಡಮ್, ಮಂಡ್ಯ ಜನ ಇಲ್ಲ ಯಾರ್ದು ಅಂತ ಅಂದ್ಬಿಟ್ರೆ ನಾವು ಒಪ್ಕೋತೀನಿ. ಇದೇ ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರದಲ್ಲಿ ಸೋತಿಲ್ವಾ? ಸೋತಿದ್ದಾರೆ. ದಯಮಾಡಿ, ಎಲ್ಲರಿಗೂ ಸೋಲು ಗೆಲುವು ಸಿಕ್ಕಿದೆ, ಅದರಿಂದ ಜನ ತೀರ್ಮಾನ ಮಾಡ್ತಾರೆ ಅಂತಿಮ. ಅಂದ್ರೆ ಸರ್, ಅದು ಒಂದು ಜನ್ಮಭೂಮಿ, ಒಂದು ಕರ್ಮಭೂಮಿ. ಇದು ಎಲ್ಲದಕ್ಕಿಂತ ಮಿಗಿಲಾದ ಭೂಮಿ. ಯಾವುದು? ಚಿಕ್ಕಬಳ್ಳಾಪುರ ಏನಾಗಿತ್ತು ಮೊನ್ನೆ? ತುಮಕೂರು ಹೋದಾಗ ಅದ್ಯಾವ ಥರ ಕರ್ಮಭೂಮಿ? ಕೋಲಾರ ಏನಾದ್ರು ರಿಸರ್ವೇಷನ್ ಇಲ್ಲದ್ರೆ ಅಲ್ಲೂ ಇರೋದ ಕರ್ಮಭೂಮಿ. ಆಯ್ತು ಬಿಡಿ, ಪಾಪ ನಾನು ಅದ್ರ ಬಗ್ಗೆ ಹೆಚ್ಚು ಎಳೆಯಕ್ಕೆ ಹೋಗಲ್ಲ. ಚುನಾವಣೆ ಅವರು ಮಾಡ್ತಾಯಿದ್ದಾರೆ, ನಾವು ಮಾಡ್ತಾಯಿದ್ದೀವಿ. ನಮ್ಮ ಜಿಲ್ಲೆ, ನಮ್ಮ ಲೋಕಸಭಾ ಕ್ಷೇತ್ರದ ಜನ ಸೊ ಸ್ಥಳೀಯವಾದಂಥ ವ್ಯಕ್ತಿ ನೋಡ್ತಾರೋ, ಕೈಗೆ ಸಿಕ್ಕೋ ವ್ಯಕ್ತಿ ನೋಡ್ತಾರೋ, ದೊಡ್ಡ ನಾಯಕರು. ಸೊ ಅಪರೂಪಕ್ಕೆ 6 ತಿಂಗಳು ಒಂದ್ಸಲಿ ಬರ್ತಕ್ಕಂಥ ನಾಯಕರು ಬೇಕು. ಈ ಜಿಲ್ಲೆಯಲ್ಲಿ ಸರ್ಕಾರ ಇದೆ, 136 ಜನ ಗೆದ್ದು, ಚಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ, ಬಾಬಣ್ಣ, ಉದಯ್, ರವಿ, ದರ್ಶನ್, ರವಿಶಂಕರ ಎಲ್ಲ ಸೇರಿ ಸೊ ವೆಂಕಟರಮಣೇಗೌಡನ್ನು ಜೊತೆಲಿ MP ಮಾಡ್ಕೊಂಡು ಕೆಲಸ ಮಾಡೋದನ್ನು ಇಷ್ಟಪಡ್ತಾರೋ ಜನ ತೀರ್ಮಾನ ಮಾಡ್ತಾರೆ ಬಿಡಿ. ಸರ್, ಓವರ್ ಆಲ್ ನಿಮ್ಗೆ ಎಷ್ಟು ಸೀಟ್ಸ್ ಬರ್ಬೋದು ಅಂತ ಅನ್ಸುತ್ತೆ ಸರ್? ಕನಿಷ್ಠ 15-20 ಬರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.